ಏನಾಗ್ತಾ ಇದೆ ಜೆಜೆಆರ್ ನಗರ ಮತ್ತು ಗೋರಿಪಾಳ್ಯದಲ್ಲಿ? ಗೋರಿಪಾಳ್ಯದ ಗಲ್ಲಿಯೊಳಗಡೆ ಏನಾದರೂ ಕೂಡ ಅದು ಬೆಂಗಳೂರಿನಾದ್ಯಂತ ಸೌಂಡ್ ಆಗುತ್ತೆ. ಯಾಕೆಂದ್ರೆ ಇತಿಹಾಸ ಈ ಜೆಜೆಆರ್ ನಗರ ಮತ್ತು ಗೋರಿಪಾಳ್ಯದಲ್ಲಿ ನಡೆದಂತಹ ಗಲಭೆಗಳನ್ನ ಸಾರಿ ಸಾರಿ ಹೇಳುತ್ತೆ. 1994ರಲ್ಲಿ ಉರ್ದು ನ್ಯೂಸ್ ಪ್ರಕರಣದಲ್ಲಿ 23 ಜನ ಪ್ರಾಣ ಕಳ್ಕೊಂಡ್ರು. 3 ದಿನ ಕರ್ಫ್ಯೂ, 300ಕ್ಕೂ ಹೆಚ್ಚು ಜನ ಆಸ್ಪತ್ರೆಯಲ್ಲಿ ವಿಲವಿಲ ಅಂತ ಒದ್ದಾಡಿದ್ರು. ಅಂತಹ ಇತಿಹಾಸ ಇರುವಂತಹ ಜೆಜೆಆರ್ ನಗರ ಗೋರಿಪಾಳ್ಯದಲ್ಲಿ ಶಾಂತಿ ನೆಲೆಸೋದಕ್ಕೆ, ಪರಸ್ಪರ ಧಾರ್ಮಿಕ ಸಹಿಷ್ಣುತೆ ತರೋದಕ್ಕೆ, ಪರಸ್ಪರರು ಸಹೋದರರಂತೆ ಬಾಳೋದಕ್ಕೆ ಮಾಡಿದಂತಹ ಸಾಹಸಗಳು ಒಂದಲ್ಲ ಎರಡಲ್ಲ, ಹಲವಾರು ಪ್ರಯತ್ನಗಳ ನಂತರ ಈಗ ಜನರು ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ. ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸದಿಂದ ಬಾಳ್ತಾ ಇದ್ದಾರೆ. ಆದ್ರೆ ಮತ್ತೆ ಆ ಕೋಮು ಸೌಹಾರ್ದಕ್ಕೆ ಬೆಂಕಿ ಹಚ್ಚುವಂತಹ ಪ್ರಯತ್ನಗಳು ನಡೀತಾ ಇರೋದನ್ನ ಬೇಷರತ್ತಾಗಿ ಅದನ್ನ ಬುರ್ರ ಸಮೇತ ಎತ್ತಿ ಬಿಸಾಕ್ಬೇಕು. ಇಲ್ಲದೆ ಇದ್ರೆ ಇತಿಹಾಸದಲ್ಲಿ ನಡೆದಂತಹ ಘಟನೆಗಳು ಮತ್ತೆ ಮತ್ತೆ ಗಾಯಗಳನ್ನ ಕೆದಕಿ ಆಗ ನಡೆದಿರುವಂತಹ ವಿಚಾರಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ತಾನೆ ಇರುತ್ತೆ. ಕೋಮು ಸೂಕ್ಷ್ಮ ಪ್ರದೇಶ, ಇಂತಹ ಪ್ರದೇಶಗಳಲ್ಲಿ ಒಂದು ಸಣ್ಣ ಎಡವಟ್ಟು ಕೂಡ ಜನರ ಅಂತಃಕರಣವನ್ನ ಕಲ್ಕುತ್ತೆ. ಹಳೆಯ ನೆನಪುಗಳು ಮತ್ತೆ ಮತ್ತೆ ಜಾಗೃತವಾಗುತ್ತೆ. ಹಾಗಾಗಿನೇ ಈ ವಿಚಾರದಲ್ಲಿ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಆಳುವ ಪಕ್ಷಗಳು ನಿರ್ಲಕ್ಷ್ಯದಿಂದ ವರ್ತಿಸುವಂತಿಲ್ಲ. ಸ್ಥಳೀಯ MLA ಜಮೀರ್ ಅಹಮದ್ ಖಾನ್ ಅವರು ಕೂಡ ನಿರ್ಲಕ್ಷ್ಯದಿಂದ ವರ್ತಿಸುವಂತಿಲ್ಲ. ಇಲ್ಲಿ ರಾಜಕೀಯ ಮಾಡುವಂತಿಲ್ಲ. ಯಾಕೆಂದ್ರೆ ನೀವು ರಾಜಕೀಯವಾಗಿ ಹಾಕುವಂತ ಸಣ್ಣ ಬೆಂಕಿ ಜ್ವಾಲಾಮುಖಿಯಂತೆ ಅದು ಇಡೀ ಪ್ರದೇಶವನ್ನೇ ಆವರಿಸಿಬಿಡುತ್ತೆ. ಹಾಗಾಗಿನೇ ಇವತ್ತು ಈ ಒಂದು ಸಣ್ಣ ಪ್ರಕರಣ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ರೆ ಅದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಿಡಿಗೇಡಿಗಳು ಕಲ್ಲೆಸಿತಾರೆ. ಕಿಡಿಗೇಡಿಗಳನ್ನ ಮಕ್ಕಳು ಅಂತ ಈಗ ಬಂಧಿಸಲಾಗಿದೆ. 14-15 ವರ್ಷದ ಮಕ್ಕಳಿಗೆ ಏನ್ರಿ ಗೊತ್ತಿರುತ್ತೆ? ದೇವ್ರ ಮೆರವಣಿಗೆ ಹೋಗ್ತಾ ಇದೆ, ಅದ್ರ ಮೇಲೆ ಕಲ್ಲು ಹೋಗಿಬೇಕು ಅನ್ನುವಂಥ ಮನಸ್ಥಿತಿ ಮಕ್ಕಳಿಗ್ರಿ ಹೆಂಗೆ ಬರುತ್ತೆ? ತಲೆ ಹೊಡೆಯೋ ಥರ ಮಕ್ಕಳೇನ್ರಿ ಕಲ್ಲೆಸೆಯೋದಕ್ಕೆ ಸಾಧ್ಯ? ಯಾರಿಗೆ ಹೇಳ್ತಾ ಇದ್ದಾರೆ ಈ ಕಥೆಗಳನ್ನು? ಬಟ್ ಮಕ್ಕಳಾಗಿರಲಿ ಅಥವಾ ದೊಡ್ಡವರಾಗಿರಲಿ, ಇದು ಕೇವಲ ಮಕ್ಕಳ ಆಟ ಅಂತ ಸುಮ್ಮನೆ ಆಗಲ್ಲ. ಆ ಒಂದು ಮಾನಸಿಕತೆ, ಆ ಒಂದು ಧಾರ್ಮಿಕ ಅಸಹಿಷ್ಣುತೆ ಯಾಕೆ ಬರುತ್ತೆ ಮಕ್ಕಳಲ್ಲಿ ಅನ್ನೋದು ಇವತ್ತು ನೀವು ಎಲ್ಲರೂ ಕೂಡ ಯೋಚನೆ ಮಾಡಬೇಕಾದಂತಹ ವಿಚಾರ. ಅದು ಮದ್ದೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಭಾಗಗಳಲ್ಲಾಗಿರ್ಬೋದು. ಹಿಂದೂಗಳ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಲು ಹೊಡೆಯುವಂಥ ಕಿತ್ತಾಗಿರೋ ಕೆಲಸನ ಯಾಕೆ ಮಾಡ್ತಾರೆ ಅಂತ, ಆ ಥರದ ಮನಸ್ಥಿತಿಯನ್ನು ಮಕ್ಕಳಲ್ಲಿ ಯಾಕೆ ಬೆಳೆಸ್ತಾರೆ ಅಂತ, ಮಕ್ಕಳು ಯಾಕೆ ಇಂಥ ಕೆಲಸಗಳನ್ನ ಮಾಡ್ತಾರೆ? ಸ್ಕೂಲ್ಗೆ ಹೋಗಲ್ವಾ ಮಕ್ಕಳು? ಏನು ನಡೀತಾ ಇದೆ ಈ ವಿಚಾರದಲ್ಲಿ? ಇವತ್ತು ನಾವೆಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ. ಮಾತಾಡುವ ಪ್ರತಿ ಮಾತು ಕೂಡ ಯೋಚನೆಯಿಂದ ಮಾತಾಡಬೇಕಾಗುತ್ತೆ. ನಮಗಿರುವಂತಹ ಕನ್ಸರ್ನ್ ಸಹೋದರತ್ವ, ಭಾತೃತ್ವ, ಧಾರ್ಮಿಕ ಸಹಿಷ್ಣುತೆಗೆ. ಅದಕ್ಕೆ ಕಲ್ಲು ಹೊಡೆಯುವಂಥ ಯಾವುದೇ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆದರೂ ಒದ್ದು ಒಳಗೆ ಹಾಕಬೇಕು. ಆ ವಿಚಾರದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತೀವಿ. ಇದೇ ಈ ಕ್ಷಣದ ಸ್ಪೆಷಲ್ ಗೋರಿಪಾಳ್ಯದ ಗಲ್ಲಿಯಲ್ಲಿ.